ಈಗಲೂ ಒಂದು ವರ್ಷ ಆದ್ರೂ ನಮಗೆ ಆ ನೋವು ಮರೆಯೋಕ್ಕಾಗ್ತಾ ಇಲ್ಲ. ಆ ಒಂದು ಘಟನೆ ನಡೆದಿರೋದಿದ್ರೆ ಇವತ್ತು ನಮ್ಮ ಮನೇಲಿ ನೆಮ್ಮದಿ ಇರ್ತಾ ಇತ್ತು. ಆ ನೆಮ್ಮದಿ ಎಲ್ಲ ಹೋಗಿ ಒಂದು ವರ್ಷ ಆಗ್ಬಿಟ್ಟಿದೆ. ನಮ್ಗೆ ಏನು ಅನಿಸ್ತದೆ, IPL ಅಲ್ಲಿ RCB ಏನಕ್ಕಪ್ಪ ಗೆದ್ದು ಆ ಸಂಭ್ರಮಾಚರಣೆ ಯಾಕೆ ಮಾಡಿದ್ರು? ಆ ಒಂದು ಕಾರ್ಯಕ್ರಮ ಮಾಡದಿರೋದ್ರೆ ಇವತ್ತು ನಮ್ಮ ಮಗು ನಮ್ಮ ಮನೇಲಿ ಇರ್ತಾ ಇರ್ತಲ್ಲ. ಒಂದು ಕ್ಷಣದಲ್ಲಿ ಸರ್ಕಾರ ಗಮನ ಹರಿಸಿ ಆ ಕಾರ್ಯಕ್ರಮವನ್ನು ನಿಯೋಜಿತವಾಗಿ ಯಾವ ರೀತಿ ಮಾಡಬೇಕು ಅಂತ ಮಾಡಿದ್ರೆ ನಮ್ಮ ಮಕ್ಕಳು ಬದುಕೊಂತ ಇದ್ರು. ಆ 11 ಮಕ್ಕಳ ತಂದೆ ತಾಯಿಗಳು ನಮಗಿಂತ ಹೆಚ್ಚಿನ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ. ಎಲ್ರಿಗೂ ಒಂದೇ ನೋವು. ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಅದೇ ರೀತಿ 11 ಕುಟುಂಬಗಳು ಈ ಒಂದು ನರಳಾಟದಿಂದ ನರಳುತ್ತಾ ಇದ್ದಾರೆ. ಶುಭ ಕಾರ್ಯ ಮಾಡೋಕ್ಕಾಗ್ತಿಲ್ಲ. ಮನೇಲಿ ಒಂದು ಹಬ್ಬ ಆಚರಣೆ ಒಂದು ವರ್ಷ ಆಗಿದೆ. ನಾವು ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡಿ ಒಂದು ನೆಮ್ಮದಿಯಾಗಿ ಹಬ್ಬ ಮಾಡಬೇಕು. ಮನೆಯಲ್ಲಿ ನಾವು ಕ್ರಿಕೆಟ್ ನೋಡ್ತಾ ಇದ್ವಿ. ಇವತ್ತು ಆ ಕ್ರಿಕೆಟನ್ನು ಒಂದು ಶಬ್ದನ ಕಿವಿಯಲ್ಲಿ ಕೇಳಿದ್ರು, ಕಣ್ಣಲ್ಲಿ ನೋಡಿದ್ರು ಸಹಿಸಕ್ಕಾಗ್ತದೆ. ನಮ್ಮ ಚಿಕ್ಕ ಮಗಳಿದ್ದಾಳೆ, ಅವಳು ಯಾವಾಗಲೂ ಕ್ರಿಕೆಟ್ ನೋಡ್ತಾ ಇದ್ದವಳು. ಈಗ ಚಾನಲಲ್ಲಿ ಏನೋ TV ನೋಡ್ತಾ ಇದ್ದಂಗೆ ಏನೋ ಸುದ್ದಿ ಬಂದ ತಕ್ಷಣ ಚಾನಲ್ ಚೇಂಜ್ ಮಾಡ್ತಾರೆ. ನಮಸ್ಕಾರ, ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IPL ಇನ್ನೇನು ಬಂದಿದೆ, 19ನೇ ಆವೃತ್ತಿ ನಡೀತಾ ಇದೆ. ಆದರೆ 18ನೇ ಆವೃತ್ತಿಯಲ್ಲಿ ವಿಜೇತರಾದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಂಭ್ರಮಾಚರಣೆ ವೇಳೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಕಾಲ್ತುಳಿತದಲ್ಲಿ ಭಾಳಷ್ಟು ಜನ ಜೀವ ಕಳ್ಕೊಂಡರು. ಅವರಲ್ಲಿ ಆ ಕುಟುಂಬಗಳಲ್ಲಿ ಆಗಿರ್ತಕ್ಕಂಥ ಆ ನೋವುಗಳ ಬಗ್ಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಮತ್ತು ಕ್ರಿಕೆಟ್ನ ಆಡಳಿತ ಮಂಡಳಿಗಳು ಯಾವ ರೀತಿ ಸ್ಪಂದಿಸಿದ್ದಾವೆ, KCA ಯಾವ ರೀತಿ ಸ್ಪಂದಿಸಿದೆ ಮತ್ತು ಅವರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅವ್ರ ಕುಟುಂಬಗಳು ಅನ್ನೋದ್ರ ಬಗ್ಗೆ ಒಂದು ಗಮನ ಸೆಳೆಯುವ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಕೋಲಾರದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಸಹನಾ ಅವರು ಆ ಕಾಲ್ತುಳಿತದಲ್ಲಿ ಕಳೆದು ಹೋಗಿದ್ದಂಥವರು. ಅವರ ಪೋಷಕರಾದಂಥ ಸುರೇಶ್ ಬಾಬು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರೊಂದಿಗೆ ಇವಾಗ ಮಾತಾಡೋಣ. ಸರ್, 19ನೇ ಆವೃತ್ತಿ ಇವಾಗ ಬಂದ್ಬಿಡ್ತು IPL ಅಲ್ಲಿ. 18ನೇ ಆವೃತ್ತಿಯ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಾರ್ಯಕ್ರಮ, ಸಂಭ್ರಮಾಚರಣೆ ಕಾರ್ಯಕ್ರಮದ ಒಂದು ಕಾಲ್ತುಳಿತದಲ್ಲಿ ಸಹನಾ ಅವರು ಕಳ್ಕೊಂಡ್ರಿ. ಆ ಒಂದು ಅನುಭವದ, ಆ ಸಂದರ್ಭದ ಒಂದು ನೋವುಗಳೇನಿದ್ದವು, ಹೇಗಿತ್ತು ಅಂತ ಸ್ವಲ್ಪ ದಯವಿಟ್ಟು ಹಂಚ್ಕೊಳ್ಳಿ ಸರ್. ಈಗಲೂ ಒಂದು ವರ್ಷ ಆದ್ರೂ ನಮಗೆ ಆ ನೋವು ಮರೆಯೋಕ್ಕಾಗ್ತಾ ಇಲ್ಲ. ಆ ವಿಷಯ ಕಣ್ಣಿಗೆ ಅಥವಾ ಕಿವಿಗೆ ಏನಾದರೂ ಬಿದ್ದರೂ ಆ ದುಃಖ ಇದುವರೆಗೂ ನಾವು ಮರೆಯೋಕ್ಕಾಗ್ತಾ ಇಲ್ಲ. ಆ ದುಃಖ ತಡೆಯೋ ಶಕ್ತಿ ನಮಗೆ ಕಾಣೋದಿಲ್ಲ. ಆ ಒಂದು ಘಟನೆ ನಡೆದಿರೋದಿದ್ರೆ ಇವತ್ತು ನಮ್ಮ ಮನೇಲಿ ನೆಮ್ಮದಿ ಇರ್ತಾ ಇತ್ತು. ಆ ನೆಮ್ಮದಿ ಎಲ್ಲ ಹೋಗಿ ಒಂದು ವರ್ಷ ಆಗ್ಬಿಟ್ಟಿದೆ. ನಮ್ಗೆ ಏನು ಅನಿಸ್ತದೆ, IPL ಅಲ್ಲಿ RCB ಏನಕ್ಕಪ್ಪ ಗೆದ್ದು ಆ ಸಂಭ್ರಮಾಚರಣೆ ಯಾಕೆ ಮಾಡಿದ್ರು? ಆ ಒಂದು ಕಾರ್ಯಕ್ರಮ ಮಾಡದಿರೋದ್ರೆ ಇವತ್ತು ನಮ್ಮ ಮಗು ನಮ್ಮ ಮನೇಲಿ ಇರ್ತಾ ಇರ್ತಲ್ಲ. ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಆ ಮಗು ಪ್ರೀತಿಸ್ತಾ ಇದ್ವಿ. ಅವಳು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ. ಯಾವ ರೀತಿಗಳು ಬರ್ತಾ ಇದೆ, ಹೋಗ್ತಾ ಇದೆ, ಒಂದು ವರ್ಷ ಕಳೆದಿದೆ. ಅವರೇನೋ ಮರೆತರು. ಮತ್ತೆ 19ನೇ ಆವೃತ್ತಿ ಮುಂದಿನ ದಿನಗಳ 20ನೇದು ಮಾಡ್ಕೊತಾ ಇರ್ತಾರೆ. ನಾವು ನಮ್ಮ ಮಗು ಎಲ್ಲಿ ನೋಡೋದು, ಏನು ಮಾಡೋದು? ಆ ಮಗು ನಮ್ಮ ಮನೆಗೆ ಬರ್ತದೆ. ನಮ್ಮ ದುಃಖ ಕೇಳೋರು ಯಾರು? ನಮಗೆ ಏನಪ್ಪ ಬದುಕೋದು ಏನಕ್ಕೆ? ಈ ಬದುಕೆ ಇಷ್ಟೇ ನನ್ನ ಜೀವನ ಅಂತ ನರಕ ಅನ್ಕೊಳ್ತಾ ಇದ್ದೀವಿ. ಒಂದು ದಿನನೂ ಕಳಿಬೇಕು, ಒಂದು ರಾತ್ರಿ ಕಳಿಬೇಕಂದ್ರೆ ಯಾಕೆ ರಾತ್ರಿ ಬರುತ್ತೋ ನಿದ್ದೆ ಬರಲ್ಲ. ಆ ಮಗು ನೆನಪಲ್ಲಿ ನಾವು 25 ವರ್ಷ ಆ ಮಗುನ ಅಷ್ಟು ಕಷ್ಟ ಬಿಟ್ಟು ನಾವು ಸಾಕಿ ದೊಡ್ಡದು ಮಾಡಿ, ಅವಳು ಎಷ್ಟೋ ಕನಸುಗಳು ಕಂಡುಕೊಂಡಿತ್ತು. ನಿಮ್ಮನ್ನು ಹಂಗೆ ನೋಡ್ಕೊತೀವಿ. ತುಂಬ ಕಷ್ಟ ಆಗ್ತಾ ಇದೆ ಸರ್. ನಮಗಂತೂ ತುಂಬ ನೋವಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಜೀವನನೇ ಬೇಡ ಅನ್ನೋ ಒಂದು ಇದಕ್ಕೆ ಬಂದುಬಿಟ್ಟಿದ್ದೀವಿ. ನನಗೆ ಈ ಜೀವನ ಇಷ್ಟಕ್ಕೆ ನಾವು ಇಷ್ಟೆಲ್ಲ ಮಾಡಬೇಕಾ? ಈ ಒಂದು ಕ್ಷಣದಲ್ಲಿ ಸರ್ಕಾರ ಗಮನ ಹರಿಸಿ ಆ ಕಾರ್ಯಕ್ರಮವನ್ನು ನಿಯೋಜಿತವಾಗಿ ಯಾವ ರೀತಿ ಮಾಡಬೇಕು ಅಂತ ಮಾಡಿದ್ರೆ ನಮ್ಮ ಮಕ್ಕಳು ಬದುಕೊಂತ ಇದ್ರು. ಆ 11 ಮಕ್ಕಳ ತಂದೆ ತಾಯಿಗಳು ನಮಗಿಂತ ಹೆಚ್ಚಿನ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ. ಎಲ್ರಿಗೂ ಒಂದೇ ನೋವು. ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಅದೇ ರೀತಿ 11 ಕುಟುಂಬಗಳು ಈ ಒಂದು ನರಳಾಟದಿಂದ ನರಳುತ್ತಾ ಇದ್ದಾರೆ.
ಆ ದೇವರು ಕೂಡ ನಮಗೆ ಯಾವ ಒಂದು ಕರುಣೆಯನ್ನು ತೋರಿಸಿದ ರೀತಿಯಲ್ಲಿ ಆ ನೋವನ್ನು ಮರೆಯೋಕ್ಕೆ ಶಕ್ತಿಯನ್ನು ನಮಗೆ ಕೊಡ್ತಾ ಇಲ್ಲ. ದಿನ ಬೆಳಗಾದರೆ ನಮ್ಮ ಮಗುವಿನ ನೆನಪುಗಳು, ಒಂದು ಸಮಾರಂಭಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಒಂದು ಶುಭ ಕಾರ್ಯ ಮಾಡೋಕ್ಕಾಗ್ತಾಯಿಲ್ಲ. ಮನೇಲಿ ಒಂದು ಹಬ್ಬ ಆಚರಣೆ 1 ವರ್ಷ ಆಗಿದೆ, ನಾವು ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡಿ ಒಂದು ನೆಮ್ಮದಿಯಾಗಿ ಹಬ್ಬ ಮಾಡಬೇಕು. ಮನೆಯಲ್ಲಿ ನಾವು ಕ್ರಿಕೆಟ್ ನೋಡ್ತಾ ಇದ್ವಿ. ಇವತ್ತು ಆ ಕ್ರಿಕೆಟನ್ನು ಒಂದು ಶಬ್ದನ ಕಿವಿಯಲ್ಲಿ ಕೇಳಿದ್ರು, ಕಣ್ಣಲ್ಲಿ ನೋಡಿದ್ರು ಸಹಿಸೋಕ್ಕಾಗ್ತಲ್ಲ. ಕಿವಿಯಲ್ಲಿ ಕೇಳಿದ್ರು ನಮಗೆ ಆ ಥರ ದುಃಖ ಆಗ್ಬಿಟ್ಟು. ನಮ್ಮ ಚಿಕ್ಕ ಮಗಳಿದ್ದಾಳೆ, ಅವಳು ಯಾವಾಗಲೂ ಕ್ರಿಕೆಟ್ ನೋಡ್ತಾ ಇದ್ದವಳು. ಈಗ ಚಾನಲಲ್ಲಿ ಏನೋ ಟಿ ವಿ ನೋಡ್ತಾ ಇದ್ದಂಗೂ ಏನೋ ಸುದ್ದಿ ಬಂದ ತಕ್ಷಣ ಚಾನಲ್ನೇ ಚೇಂಜ್ ಮಾಡ್ತಾರೆ. ಅವಾಗ ನಮಗೆ ಎಷ್ಟು ನೋವಾಗ್ತಾ ಇದೆ ಅಂದರೆ ಅಷ್ಟು ನೋವಾಗ್ತಾ ಇದೆ. ಸರ್ಕಾರ ಆ ಸಂದರ್ಭದಲ್ಲಿ ಯಾವ ಥರ ಸ್ಪಂದಿಸಿದೆ ಸರ್? ಆ ಸಂದರ್ಭದಲ್ಲಿ ಮಾತ್ರ ಸರ್ಕಾರ ಏನು ಹೇಳ್ತೋ ಅದೆಲ್ಲ ನೋಡ್ಕೊಳ್ತು. ಮನೆಗೆ ಬಂದರು, ಡಿ ಸಿ ಆಫೀಸಿಂದ ಆಗಲಿ ಎಲ್ಲ ಬಂದು ಸಾಂತ್ವನ ಹೇಳಿದ್ರು. ಅವ್ರು ಏನು ಮಾಡಬೇಕು ಆ ಜವಾಬ್ದಾರಿಯನ್ನು ದಿಕ್ಕಂತೂ ಮಾಡಿ ನಮಗೆ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಅವ್ರ ಆಡಳಿತ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ನೋವು ನಮ್ಮ ಇದು ಏನು ಮಾಡೋಕ್ಕಾಗ್ತದೆ? ಸರ್ಕಾರ ನಮ್ಮದ್ರಲ್ಲಿ ಆ ಒಂದು ದಿನ ಸರ್ಕಾರ ಜಾಣ ನಡೆ ಮತ್ತು ಏನು ಮಾಡಬೇಕು ಕಾರ್ಯಕ್ರಮ ಅವ್ರು ಮಾಡ್ಕೊಂಡಿದ್ದಿದ್ರೆ ಆ ದಿನ ಬಿಟ್ಟು ಬೇರೆ ದಿನ ಮಾಡಿ ಅದೇನು ವ್ಯವಸ್ಥೆ, ಪೋಲ್ ವ್ಯವಸ್ಥೆ, ಅದು ಇದು ಕಾರ್ಯಕ್ರಮಗಳನ್ನ ಯಾವ ರೀತಿ ನಡೆಸಬೇಕು ಆ ರೀತಿ ನಡೆಸಿದಿದ್ರೆ ಅವತ್ತು ಇವತ್ತು ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಇರ್ತಾಯಿದ್ರು. ಆ ಒಂದು ನಿಯೋಜನೆ ಇಲ್ಲದಿರ ಯಾವ ಒಂದು ಕಾರ್ಯಕ್ರಮನ ಯಾವ ರೀತಿ ಮಾಡಬೇಕು ಅನ್ನೋ ಪ್ರೀ ಪ್ಲ್ಯಾನ್ ಇಲ್ದಿರ ಮಾಡಿದ್ದಕ್ಕೆ ಇವತ್ತು ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಇಲ್ದಂಗೆ ಆ ಮಕ್ಕಳ ಜೀವ ತೆರಬೇಕಾಗಿದೆ. ಮತ್ತೆ 19ನೇ ಆವೃತ್ತಿ ಶುರು ಮಾಡಿದ್ದಾರಲ್ವಾ, ಈ ಸಲಕ್ಕೆ ಏನೇನು ಹೇಳ್ಬೇಕಂತ ಸರ್? ಈ ಒಂದು ಆವೃತ್ತಿಯಲ್ಲಿ ಇನ್ನು ಮುಂದೆ ಆವೃತ್ತಿಗಳು ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಅದನ್ನು ನಾವು ಬೇಡ ಅಂದ್ರೂ ನೀವು ನಿಲ್ಲಿಸೋರು ಇಲ್ಲ, ಅದನ್ನು ಯಾರೂ ಮಾಡೋಕ್ಕೂ ಆಗಲ್ಲ. ಆ ಮುಂದಿನ ಆವೃತ್ತಿಗಳಾದರೂ ಆಗಲಿ ನಡೆಯುವಾಗ ಯಾವ ರೀತಿ ಕ್ರಮಗಳು ಕೈಗೊಳ್ಳಬೇಕು, ನಮ್ಮಂಥ ನೋವು ಇನ್ನು ಯಾವ ಒಂದು ತಂದೆ ತಾಯಿಗೂ ಬರ್ದಂಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗಲಿ ಅಂತ ನಾನು ಹೇಳ್ತೀನಿ. ಮತ್ತು ಈ ಒಂದು ನೋವು ಯಾವ ನಮ್ಮ ಒಂದು ವೈರಿಗಳಿಗೂ ಕೂಡ ಇದು ಬೇಡ. ಆ ಒಂದು ದುಃಖದಲ್ಲಿ ನಾವು ತುಂಬ ನೋವು ಅನುಭವಿಸ್ತಾ ಇದ್ವಿ. ನನ್ನ ಮಗಳಿಗೆ ಮದುವೆ ಮಾಡಬೇಕಾಗಿ ಆ ಒಂದು ಪ್ರದೇಶದಲ್ಲೆಲ್ಲ ಮಾಡಿಕೊಟ್ಟಿದ್ವಿ. ಅದಕ್ಕಾಗಿ ಬೇಕಾಗಿದ್ದಂಥ ಎಲ್ಲ ಒಂದು ಏನೇನು ಬೇಕೋ ಎಲ್ಲ ಆ ಒಂದನ್ನು ನೋಡಿದಾಗಂತೂ ಹೇಳೋಕ್ಕಾಗ್ತದೆ. ನೆಕ್ಸ್ಟ್ ಅದೇ ಈಗ ಅದನ್ನು ಮತ್ತೆ ನಾವು ಮರೆಯಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಂಕಟದಲ್ಲಿ ಇರೋ ಸಂದರ್ಭದಲ್ಲಿ ಮತ್ತಷ್ಟು ಜೀವಗಳು ಬಲಿಯಾಗೋ ರೀತಿಯಾದಂಥ ಒಂದು ಸಂದರ್ಭಗಳು ಬಂದ್ಬಿಡುತ್ತೋ ಅನ್ನೋ ಒಂದು ಆತಂಕ ಏನಾದರೂ ಕಾಡ್ತಾ ಇದೆ ಸರ್. ಈ ಆಟ ಅದರಲ್ಲಿ ಯಾವ ಕ್ರಮಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅನಾಹುತಗಳು ಆಗಲ್ಲ ಸರ್. ಯಾರು ಕಾರ್ಯಕ್ರಮ ಮುನ್ನೆಚ್ಚರಿಕೆ ಕ್ರಮ ಇಲ್ಲದೆ ಒಂದು ನಿಯೋಜನೆ, ಒಂದು ಸುಸಜ್ಜಿತ ಆ ಪ್ಲ್ಯಾನ್ ಇಲ್ಲದ ಏನು ಕಾರ್ಯಕ್ರಮಗಳು ಮಾಡೋಕ್ಕೆ ಹೋದಾಗ ಈ ಥರ ಅನಾಹುತಗಳು ಆಗ್ತವೆ. ಅದರಿಂದ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಏನಾದರೂ ಆಯೋಜಕರಲ್ಲಿ, ಇದು ಮುಂದೆ ಆದ್ರೂ ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ವ್ಯವಸ್ಥಿತವಾಗಿ ಎಲ್ಲ ಕ್ರಮಗಳನ್ನು ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳ ಮುಂದೆ ಏನು ಮಾಡಬೇಕು ಏನನ್ನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ನಿಯೋಜಿಸಿ ಇನ್ನು ಮುಂದೆ ಆದ್ರೂ ನಮ್ಮಂಥ ಪಟ್ಟುವಂಥ ಕಷ್ಟ ಬೇರೆ ಯಾವ ಕುಟುಂಬಗಳಿಗೂ ಬರಬಾರ್ದು ಅಂತ ದೇವರಲ್ಲಿ ಈ ಕಾರ್ಯಕ್ರಮ ಯೋಜನೆಯಲ್ಲಿ ಸರ್ಕಾರಗಳು ಕೂಡ ನಾವು ಬೇಡ್ಕೊತೀವಿ ಸರ್. ನಮ್ಮಂಥ ನೋವು, ನಮ್ಮಂಥ ಸಂಕಟ ಪಡ್ತಾ ಇರೋಂಥ ಇದು ಬೇರೆ ಯಾವೊಂದು ಜೀವಗಳಿಗೂ ಬೇಡ ಈ ಒಂದು ಕಷ್ಟ ಸರ್. ಕ್ರೀಡೆ ಅಂದರೆ ಮಕ್ಕಳಿಗೆ, ಅದರಲ್ಲೂ ಯುವಕರಿಗೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಿಗೆ ಒಂದು ಉತ್ಸಾಹನೇ. ಅದನ್ನು ನಾವು ತಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥ ಒಂದು ಸಮುದಾಯಕ್ಕೆ ಈಗ ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡ್ತೀರಾ? ಮಕ್ಕಳಿಗೂ ಅಷ್ಟೇ ಹೇಳೋದು, ಕಾರ್ಯಕ್ರಮಗಳು ಮಾಡುವಾಗ, ಆಟ ಆಡುವಾಗ ನೀವು ಕೂಡ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮುನ್ನೆಚ್ಚರಿಕೆ ಜಾಗೃತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನನ್ನ ಮಗಳು ಚಿಕ್ಕಂದಿನಿಂದ 1ನೇ ತರಗತಿಯಿಂದ ಅವಳು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದು. ಒಂದೊಂದು ವರ್ಷ ಅವಳನ್ನು ಸೀಟ್ ತಂದಿದ್ದು. ಅವಳು ರನ್ನಿಂಗ್ ರೇಸು, ಇನ್ನೊಂದು ಅವಳು ಕೆಲಸಕ್ಕೆ ಸೇರಿದ ಮೇಲೂ 25 ವರ್ಷದಲ್ಲಿ
ಒಂದು ದಿನ ತಂದೆ ತಾಯಿಗೆ ನೋವು ತಂದಿದ್ದ ಅಂತ ಮಗುನ ಕಳ್ಕೊಂಡ್ವಿ. ಅವಳು ಕೆಲಸಕ್ಕೆ ಸೇರಿದ ಮೇಲೆ ಕೂಡ ವಾಶ್ ಕಂಪ್ನಿಯಲ್ಲಿ ಅಲ್ಲಿ ಕೂಡ ಅವಳು ಕ್ರಿಕೆಟ್ ಆಡ್ತಾ ಇದ್ರು. ಅಲ್ಲಿ ತಂದಿರೋ ಶೀಲ್ಡ್ಗಳು ಕೂಡ ಇದ್ದಾವೆ ಮನೆಯಲ್ಲಿ. ಅಲ್ಲಿ ಗೆದ್ದು ತುಂಬ ಅಭಿಮಾನ. RCB ಅಂದರೆ ಅವಳಿಗೆ ತುಂಬ ಇತ್ತು. ವಿರಾಟ್ ಕೊಹ್ಲಿ ಅಂದರೆ ಅವರು ಎಷ್ಟು ರನ್ ಹೊಡಿತಾರೆ ಅನ್ನೋ ಒಂದು ಅಭಿಮಾನ ಅವ್ರಿಗಿತ್ತು. ಈ 11 ಜನ ಅಭಿಮಾನಿಗಳಿಗೆ ಅವರೂ ಏನು ಮಾಡೋದು ಗೊತ್ತಾಗ್ತಾ ಇರ್ತದೆ. ಆ ಮಗು ಆ ಒಂದು RCB, ಆ ಕ್ರಿಕೆಟು, ಕ್ರೀಡಾಭಿಮಾನ ತುಂಬ ಜನ ಇತ್ತು. ಅಂಥ ಮಕ್ಕಳು ಎಲ್ಲ ಮಕ್ಕಳಲ್ಲೂ ಇರ್ತದೆ. ಅದರಿಂದ ಅವರೂ ಮುನ್ನೆಚ್ಚರಿಕೆಯಾಗಿ ಮಕ್ಕಳನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಹುಷಾರಾಗಿ ಇರಬೇಕು ಅಂತ ಇದಿಷ್ಟು ಸಹನಾ ಅವರ ತಂದೆಯವರಾದಂಥ ಸುರೇಶ್ ಬಾಬು ಅವರ ಮಾತುಗಳಿದ್ದಾರೆ. ಸಿ ವಿ ನಾಗರಾಜ್, ಕೋಲಾರ.